ಹೆಲೋ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಒಂದೇ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ನ ಹಾಕೋದ್ರಿಂದ ಈ ಕ್ಯಾರೆಟ್ ಹಲ್ವಾ ತುಂಬಾನೇ ಸಾಫ್ಟ್ ಆಗಿ ತುಂಬಾ ಮೃದುವಾಗಿ ಆಗುತ್ತೆ. ಯಾವ ಇಂಗ್ರೀಡಿಯೆಂಟ್ ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಎಲ್ಲೂ ಸಹ ವಿಡಿಯೋನ ಸ್ಕಿಪ್ ಮಾಡಕ್ ಹೋಗ್ಬೇಡಿ, ಪೂರ್ತಿಯಾಗಿ ನೋಡಿ ನಮಗೆ ಎನ್ಕರೇಜ್ ಮಾಡಿ. ಈ ಕ್ಯಾರೆಟ್ ಹಲ್ವಾನ ಒಮ್ಮೆ ತಿಂದ್ರೆ ಮತ್ತೆ ಮತ್ತೆ ಕೇಳ್ತಾರೆ, ಅಷ್ಟು ಚೆನ್ನಾಗಿರುತ್ತೆ. ಬನ್ನಿ ನೋಡೋಣ ಯಾವ ರೀತಿಯಾಗಿ ಮಾಡೋದು ಅಂತ. ಒಂದು ಕುಕ್ಕರಲ್ಲಿ 1 ಕಪ್ ಅಷ್ಟು ಕ್ಯಾರೆಟ್ ಅನ್ನ ಈ ರೀತಿಯಾಗಿ ಕಟ್ ಮಾಡಿಕೊಂಡು ಮೇಲಿನ ಸಿಪ್ಪೆನೆಲ್ಲ ತೆಗೆದ್ಬಿಟ್ಟು ಹಾಕ್ತಾ ಇದ್ದೀನಿ. ಈಗ ಇದಕ್ಕೆ ನಾನು ಒಂದು ಅರ್ಧ ಕಪ್ ಅಷ್ಟು ಹಾಲನ್ನು ಹಾಕಿ ಕುಕ್ ಮಾಡ್ಕೊತಾ ಇದ್ದೀನಿ. ಈಗ ಇದನ್ನ ಒಂದು 3 ರಿಂದ 4 ವಿಷಲ್ ಬರೋ ತರ ಕುಕ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಾನು ಕ್ಯಾರೆಟ್ ಅನ್ನ ತುರ್ದಿಲ್ಲ. ನಿಮ್ ಕ್ಯಾರೆಟ್ ಅನ್ನ ತುರ್ಕೊಂಡು ಕುತ್ಕೊಂಡ್ರೆ ತುಂಬಾನೇ ಟೈಮ್ ವೇಸ್ಟ್ ಆಗುತ್ತೆ. ಸೊ ಈ ರೀತಿಯಾಗಿ ಈಸಿ ಆದ ಪ್ರೊಸೀಜರ್ ಅಲ್ಲಿ ಮಾಡಿ, ಬೇಗನೆ ಆಗುತ್ತೆ. ಈಗ ಮತ್ತೊಂದು ಕಡಾಯಿಯಲ್ಲಿ ಒಂದು 2 ರಿಂದ 3 ಸ್ಪೂನ್ ಅಷ್ಟು ತುಪ್ಪವನ್ನು ಹಾಕಿ ಗೋಡಂಬಿ ಮತ್ತು ದ್ರಾಕ್ಷಿಯನ್ನ ಫ್ರೈ ಮಾಡಿ ಸಪರೇಟ್ ಆಗಿ ಎತ್ತಿಟ್ಕೊತಾ ಇದ್ದೀನಿ. ಈಗ ನೋಡ್ತಾ ಇರ್ಬೋದು, ಅಷ್ಟರಲ್ಲಿ ಈಗಾಗಲೇ ಕ್ಯಾರೆಟ್ ಸಹ ಚೆನ್ನಾಗಿ ಕುಕ್ ಆಗಿದೆ. ಈಗ ಇದನ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಅದೇ ಕಡಾಯಿಯಲ್ಲಿ ಈ ಮಿಶ್ರಣನ ಹಾಕೊತಾ ಇದ್ದೀನಿ. ಹಾಕೊಂಡು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದನ್ನ ಚೆನ್ನಾಗಿ ಬಾಯ್ಲ್ ಆಗೋಕೆ ಬಿಡೋಣ. ಈಗ ಇದು ಫುಲ್ಲು ಹಾಲಿನ ಅಂಶ ಎಲ್ಲ ಕಮ್ಮಿ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ನಾನು ಸೀಕ್ರೆಟ್ ವಸ್ತು ಅಂತಂದಲ್ಲ, ಹೌದು, ಇದೆ ಕಸ್ಟರ್ಡ್ ಪೌಡರ್. ಇದಕ್ಕೆ ಸ್ವಲ್ಪ ಹಾಲನ್ನ ಮಿಕ್ಸ್ ಮಾಡಿ ಹಾಕಿ, ಇದ್ರ ಟೇಸ್ಟು ನಿಮಗೆ ಡಬಲ್ ಆಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಈ ಕಸ್ಟರ್ಡ್ ಪೌಡರ್ ಹಾಕೋದ್ರಿಂದ. ಈಗ ಇದನ್ನ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಇದು ಚೆನ್ನಾಗಿ ಸ್ವಲ್ಪ ಗಟ್ಟಿ ಕನ್ಸಿಸ್ಟೆನ್ಸಿ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ ನಾನು 1.5 ಕಪ್ ಅಷ್ಟು ಸಕ್ಕರೆಯನ್ನ ಹಾಕ್ತಾ ಇದ್ದೀನಿ. ನಿಮಗೆ ಸ್ವೀಟ್ ಜಾಸ್ತಿ ಇಷ್ಟ ಇಲ್ಲ ಅಂದ್ರೆ ನೀವು ಇಲ್ಲಿ 1 ಕಾಲಷ್ಟು ಸಕ್ಕರೆಯನ್ನ ಹಾಕಬಹುದು. ಇಲ್ಲಿ ನಮ್ಮ ಮನೆಯಲ್ಲಿ ಎಲ್ಲ ಸ್ವಲ್ಪ ಸ್ವೀಟನ್ನ ಜಾಸ್ತಿ ತಿನ್ನೋದ್ರಿಂದ ನಾನು ಇಲ್ಲಿ 1.5 ಕಪ್ ಅಷ್ಟು ಸಕ್ಕರೆಯನ್ನ ಹಾಕೊತಾ ಇದ್ದೀನಿ. ಈಗ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಈ ಕ್ಯಾರೆಟ್ ಅಲ್ಲಿ ಇರುವಂತಹ ಹಾಲಿನ ಅಂಶ ಸಂಪೂರ್ಣವಾಗಿ ಡ್ರೈ ಆದ್ಮೇಲೆ ನಾನು ಇಲ್ಲಿ ಸಕ್ಕರೆಯನ್ನು ಹಾಕಿದ್ದೀನಿ, ಅಬ್ಸರ್ವ್ ಮಾಡ್ಬೋದು ನೀವು. ಈಗ ಸ್ವಲ್ಪ ಅದು ಚೆನ್ನಾಗಿ ಸ್ವಲ್ಪ ಗಟ್ಟಿ ಕನ್ಸಿಸ್ಟೆನ್ಸಿ ಬರೋ ಟೈಮಲ್ಲಿ ಈಗಾಗಲೇ ಫ್ರೈ ಮಾಡ್ಕೊಂಡಿರುವಂತಹ ಗೋಡಂಬಿ ಮತ್ತು ದ್ರಾಕ್ಷಿನ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 2 ನಿಮಿಷ ಇದನ್ನ ಪ್ಲೇಟನ್ನು ಮುಚ್ಚಿ ಕುಕ್ ಮಾಡ್ಕೊಳ್ಳಿ. ತುಂಬಾನೇ ಟೇಸ್ಟಿಯಾಗಿರುತ್ತೆ. ಒಂದ್ಸರಿ ಮಾಡ್ಕೊಂತೀನಿ, ಫಿದಾ ಹೋಗ್ತೀರಾ, ಅಷ್ಟು ಚೆನ್ನಾಗಿರುತ್ತೆ ಈ ಕಸ್ಟರ್ಡ್ ಪೌಡರ್ ಹಾಕೋದ್ರಿಂದ. ನಿಮಗೆ ಬಾಯಲ್ಲಿಟ್ರೆ ಹಾಗೆ ಕರಗುತ್ತೆ ಈ ಕಸ್ಟರ್ಡ್ ಪೌಡರ್ ಹಾಕೋದ್ರಿಂದ. ಮತ್ತೆ ಅದ್ರ ಟೇಸ್ಟ್ ಸ್ವಲ್ಪ ನಿಮಗೆ ಡಿಫ್ರೆಂಟ್ ಅನ್ಸುತ್ತೆ. ನಾರ್ಮಲ್ ಕ್ಯಾರೆಟ್ ಹಲ್ವಾ ತಿನ್ನೋದಕ್ಕೂ ಈ ಕಸ್ಟರ್ಡ್ ಪೌಡರ್ ಹಾಕಿರೋದಕ್ಕೆ ಕ್ಯಾರೆಟ್ ಹಲ್ವಾ ತಿನ್ನೋದಕ್ಕೂ ಬಹಳ ಡಿಫ್ರೆಂಟ್ ಅನ್ಸುತ್ತೆ ನಿಮಗೆ. ಮತ್ತೆ ನಾನಿಲ್ಲಿ 1.5 ಸ್ಪೂನ್ ಅಷ್ಟು ತುಪ್ಪವನ್ನು ಆ್ಯಡ್ ಮಾಡಿಕೊಂಡೆ. ಈಗ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದು ಈ ರೀತಿಯಾಗಿ ಸ್ವಲ್ಪ ಗಟ್ಟಿ ಕನ್ಸಿಸ್ಟೆನ್ಸಿ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ರೀತಿಯಾಗಿ ನೀವು ಮಕ್ಕಳಿಗೂ ಮಾಡಿಕೊಡಿ. ಕ್ಯಾರೆಟ್ ತುಂಬಾನೇ ಒಳ್ಳೆಯದು, ಹೆಲ್ತಿಗೂ ಸಹ. ನಮ್ಮ ಕಣ್ಣಿಗಂತೂ ಬಹಳನೇ ಒಳ್ಳೆಯದು ಅಂತಾನೆ ಹೇಳ್ಬೋದು ಕ್ಯಾರೆಟ್. ಈಗ ನೋಡ್ತಾ ಇರ್ಬೋದು, ಟೇಸ್ಟಿಯಾದಂತಹ ತುಂಬಾನೇ ಯಮ್ಮಿಯಾದಂತಹ ಕ್ಯಾರೆಟ್ ಹಲ್ವಾ ಹೋಟೆಲ್ ಸ್ಟೈಲ್ ಥರನೇ ಇರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ, ಮಿಸ್ ಮಾಡ್ಕೋಬೇಡಿ. ಈಗ ಇದು ಸರ್ವ್ ಮಾಡೋಣ. ನನ್ನ ಮಗಳು ಟೇಸ್ಟ್ ಮಾಡ್ತಿದ್ದಾಳೆ ಹೇಗಿದೆ ಅಂತ. ಅವಳಿಗಂತೂ ತುಂಬಾನೇ ಇಷ್ಟ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ನೀವು ಸಹ ಒಮ್ಮೆ ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹೀಗೆ ನನ್ನ ಎಲ್ಲ ವಿಡಿಯೋಗೂ ನೋಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.